ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಬೆಳಗ್ಗಿನ ರೂಟೀನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿಯೋದು. ಬಿಸಿನೀರಂತೂ ರೆಗ್ಯುಲರಾಗಿ ಕುಡಿತಾ ಇರ್ತೀನಿ. ಅದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಇತ್ತು ನನಗೆ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಿಸಿನೀರು ಕುಡಿದ ಮೇಲೆ. ಹಾಗೆ ಸ್ವಲ್ಪ ಬಿಸಿನೀರು ಕುಡಿತಾ ಹಾಗೇ ನಿಂತಿದ್ದೀನಿ. ಅಡುಗೆಗೂ ರೆಡಿ ಮಾಡಬೇಕು. ಹಾಗಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಿಸಿನೀರು ಕುಡ್ಕೊಂಡು, ನೀವು ಅಷ್ಟೇ ರೆಗ್ಯುಲರ್ ಬಿಸಿನೀರು ಕುಡೀರಿ, ಅದರಿಂದ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ನಾನು ಈಗ ಬೆಳಿಗ್ಗೆ ತಿಂಡಿಗೆ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಬೀನೀಸ್ ಕ್ಯಾರೆಟ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು, ಬದನೆಕಾಯಿ ಇತ್ತು ಮತ್ತು ಸ್ವಲ್ಪ ಹಸಿ ಬಟಾಣಿ ಇತ್ತು. ಅದನ್ನೇ ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಸ್ಪೈಸಸ್ಸು, ಆನಿಯನು, ಚಿಲ್ಲಿ ಎಲ್ಲನೂ ನೋಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮಸಾಲೆನೂ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಈ ಕಡೆ ಟೊಮೊಟೊನೂ ಗ್ರೈಂಡ್ ಮಾಡ್ಕೋತೀನಿ ನಾನು. ಟೊಮೊಟೊ ಗ್ರೈಂಡ್ ಮಾಡಿದಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಟೊಮೊಟೊ ಎಲ್ಲ ಗ್ರೈಂಡ್ ಮಾಡಿಕೊಂಡು ಫಸ್ಟು ಮಸಾಲೆಗೆಲ್ಲ ಇಟ್ಕೋಬೇಕು. ಇಷ್ಟು ಐಟಮ್ ಹಾಕ್ಸ್ ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ವೆಜಿಟಬಲ್ ಪಲಾವು. ಹಾಗೆ ಕುಕ್ಕರು ಇಟ್ಟಿದ್ದೀನಿ, ಈಗ ಆಯಿಲೆಲ್ಲ ಬಿಸಿ ಆಗಲಿ ಅಂತ. ಯಾಕೋ ಇನ್ನೊಂದು ಸಲ ಬಿಸಿನೀರು ಕುಡಿಬೇಕು ಅನ್ನಿಸ್ತಾ ಇತ್ತು. ಹಂಗೆ ಸ್ವಲ್ಪ ಬಿಸಿ ಮಾಡಿಕೊಂಡೆ, ಅದು ಆರಕ್ಕೆ ಬಿಡೋಣ, ಆಮೇಲೆ ಕುಡಿಯೋಣ. ಸ್ವಲ್ಪ ಬಿಸಿ ಜಾಸ್ತಿ ಬಿಸಿ ಮಾಡಿಬಿಟ್ಟಿದ್ದೀನಿ. ಹಾಗೆ ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಆಯಿಲ್ಗೆಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಅದು ಫ್ರೈ ಆದಮೇಲೆ ನೋಡಿ ಫ್ರೈ ಆಗ್ತಾಯಿದೆ ಆಲ್ರೆಡಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಇಲ್ಲಿ ಬದನೆಕಾಯಿ, ಆಮೇಲೆ ಮಾಮೂಲಿ ಹಸಿ ಬಟಾಣಿ ಎಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಾಡಬೇಕು ಈಗ. ಮತ್ತು ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ಬುಲೆಟ್ ರೈಸ್ ಚೆನ್ನಾಗಿ ಬರುತ್ತೆ ಬಿಡಿಯಾಗಿ. ಅದಕ್ಕೆ ನಾನು ಯಾವಾಗಲೂ ಬುಲೆಟ್ ರೈಸ್ನೇ ಯೂಸ್ ಮಾಡೋದು. ಫಸ್ಟಿಂದ ಈ ಗ್ಲಾಸಿಂದ 2.5 ತೊಗೊಂಡಿದ್ದೀನಿ. ಬುಲೆಟ್ ರೈಸು ತುಂಬಾ ಟೇಸ್ಟಿಯಾಗಿರುತ್ತೆ, ಅಂದರೆ ಉದುರುದ್ರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಟ್ಯಾಂಕಿನ ನೀರು ಯೂಸ್ ಮಾಡಲ್ಲ, ಮಾಮೂಲಿ ಕಾವೇರಿ ವಾಟರ್ ಬಿಟ್ಟಿರ್ತಾರಲ್ಲ, ಅದನ್ನೇ ಅಡುಗೆಗೆ ಯೂಸ್ ಮಾಡ್ಕೋತೀನಿ. ಫೈನಲಿ ಎಲ್ಲ ಮುಗೀತು ನೋಡಿ, ಈ ಥರ ಬಂದಿದೆ. ತುಂಬಾ ಸಕ್ಕತ್ತಾಗಿ ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಅಷ್ಟೇ, ನಾನು ತೋರಿಸಿದ್ನಲ್ಲ ಅಷ್ಟೇ ಐಟಮು. ಇದರಲ್ಲಿ ಸ್ವಲ್ಪ ಫುಡ್ ಕಲರು ಮತ್ತು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನೋಡಿ ಎಲ್ಲ ಅಡುಗೆಗೆಲ್ಲ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ನಾನು ಅಲ್ಲೇ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋತೀನಿ. ಮತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕಂತೂ ಆಗೋಲ್ಲ. ಅದಕ್ಕೆ ಅಡುಗೆ ಎಲ್ಲ ಮಾಡಿ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಅಡುಗೆ ಮಾಡಲಿಕ್ಕೆ ನಮಗೆ ತುಂಬಾ ಈಸಿ ಇರುತ್ತೆ. ಹಾಗೆ ನಾನು ಅವತ್ತು ವಿಶಾಲ್ ಮಾರ್ಟಲ್ಲಿ ತಂದೆಲ್ಲ ಚಿಕ್ಕ ಬಾಕ್ಸ್ಗಳಿದು, ಸಖತ್ತಾಗಿದೆ ಮಾತ್ರ. ನೋಡೋಕ್ಕೂ ಲುಕ್ ವೈಸ್ ಸೂಪರಾಗಿದೆ. ಮಕ್ಕಳದು ಬಾಕ್ಸ್ ರೆಡಿ ಆಯಿತು, ಅವರು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಬೆಂಬಲ ಯಾವಾಗಲೂ ಹೀಗೆ ಇರಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು.